ಈಗ ನೋಡ್ರಿ, ಯಾರು ನನಗೆ ನಮ್ಮ ಮಾಧ್ಯಮದವ್ರ ಮೇಲೆ ಕೋಪ. ನನಗೆ ಅಲ್ಲ ರೀ, ಐ ಆಮ್ ದ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಇನ್ ದ ಸ್ಟೇಟ್ ಆ್ಯಂಡ್ ದ ಡಿಸ್ಟ್ರಿಕ್ಟ್. ಯಾರು ಅವನೇನು ಹೇಳ್ದ ಅಂತ ಅದನ್ನು ದೊಡ್ಡದಾಗಿ ತೋರಿಸ್ಕೊಂಡು ಬರ್ಕೊಂಡು ಚಚೆ, ನೆವರ್ ನೆವರ್. ಇಟ್ ಈಸ್ ವೇ ಆಫ್ ಕೋಆಪರೇಟಿಂಗ್ ವಿತ್ ಅ ಪೊಲಿಟಿಷಿಯನ್. ಐ ಆಮ್ ನಾಟ್ ಜಸ್ಟ್ ಎ ಪೊಲಿಟಿಷಿಯನ್, ಐ ಆಮ್ ಎ ಸ್ಟೇಟ್ಸ್ಮನ್ ವಿತ್ ಆಲ್ ಪ್ರೌಡ್ನೆಸ್. ಐ ಆಮ್ ಟೆಲಿಂಗ್. ನೀವು ಅವನ ಜೊತೆ ನನ್ನನ್ನು ಕಂಪೇರ್ ಮಾಡ್ತೀರೇನ್ರಿ? ನಾನು ಅವನು 50 ಲಕ್ಷ ಸಾಲ ತೊಗೊಂಡಿದ್ದೀನಿ. ನಾನು ತೊಗೊಂಡಿದ್ದಕ್ಕೆ ಹೋಗಲಿ, ಪತ್ರಿಕೆಯವ್ರು ಏನಾದ್ರು ಕೇಳಿದ್ರ ನೀವು ನಿಮ್ಮ ಹತ್ರ ಸಾಲ ತೊಗೊಂಡಿದ್ದಕ್ಕೆ ಏನು ಕೊಟ್ಟಿದ್ದಾರೆ? ಯಾರಾದರೂ ಸುಮ್ಮನೆ ಸಾಲ ಕೊಡ್ತಾರ? ಚೆಕ್ಕೋ ಬಾಂಡೋ ಕೊಡಪ್ಪ ಇಲ್ಲಿ ತೇನು ತೋರಿಸು ಅಂತ ಕೇಳಿದ್ರೆ ಯಾರಾದರೂ ಮೀಡಿಯಾದವ್ರು ಕೇಳಿದ್ರೇನ್ರಿ? ನೋ, ನೀವು ಮಾಡಿದ್ದೆ ಎಲ್ಲ ಸರಿಯಲ್ಲ. ಐ ಆಮ್ ದ ಸೀನಿಯರ್ ಮೋಸ್ಟ್ ಮ್ಯಾನ್. ಇಂಥವನ ಬಗ್ಗೆ ಅವನು ಯಾವನ ಕೆಲ್ಸಕ್ಕೆ ಬಾರ್ದು ಅವನೊಬ್ಬ ಏನೋ ಮಾತಾಡ್ತಾನೆ. ಸಾಲ 50 ಲಕ್ಷ 70 ಲಕ್ಷ ಏನೇನು ಹೇಳಿದ್ರಿ? ಹೌದಪ್ಪ, ವೆರ್ ಇಸ್ ದ ಪ್ರೂಫ್? ವೆರ್ ಇಸ್ ದ ಪ್ರೂಫ್? ಎಲ್ಲರೀ ಹೌದಪ್ಪ. ನಮ್ಮ ಜಲದರ್ಶಿಲಿ ಗಲಾಟೆ, ಪ್ರೆಸ್ ಮೀಟ್ ಆಯಿತು. ಪ್ರೆಸ್ ಮೀಟ್ ಆಗಿ ಈಚೆ ಬರ್ತಾ ಇದ್ದೀನಿ ನಾನು, ಕೈ ಹಿಡ್ಕೊಂಬಿಟ್ಟ. ಅಣ್ಣ ನಾನು 1 ಕೋಟಿ ಇಸ್ಕೊಂಡಿದ್ದೆಲ್ಲ ಕೊಡು ಅಂತ. ನನಗೆ ಅಯ್ಯಪ್ಪ, 1 ಕೋಟಿ ಯಾವಾಗ ಕೊಟ್ಟಿದ್ದೇನೆ? ಅವತ್ತು ಕೊಟ್ಟಿದ್ದಲ್ಲಣ್ಣ ನಾನು, ಈಗ ಕೊಡು, ಈಗಲೇ ಕೊಡು. ನಾನು ಆಗ ಕೈ ಬಿಡಿಸ್ಕೊಂಡೆ. ಕೈ ಬಿಡಿಸ್ಕೊಳ್ಳುವಾಗ ಅವ್ನು ಗುದ್ದಿ ಕೈ ಬಿಡಿಸ್ಕೊಂಡೆ ಅಷ್ಟೇ. ಅದಕ್ಕೇನು ಹೋಗಿ ಅಯ್ಯೋ ರಾಮ ರಾಮ. ಹಾಂ, ಚೆ ನೆವರ್. ಆಗಲಿ ನಾನು ಲಾಯರಾಗಿ ಕೆಲಸ ಮಾಡಿರೋನ್ರಿ. FIR ಮಾಡಿಸಿದ್ದೆಲ್ಲಿ? ಕೋರ್ಟಿಂದ ಡೈರೆಕ್ಷನ್ಸ್ ತಂದರು, ಪೊಲೀಸ್ ಮಾಡಲಿಲ್ಲ. ನಮ್ಮೂರಿನ ಪೊಲೀಸ್ನವರು ಬುದ್ಧಿವಂತರಿದ್ದಾರೆ, ಇಲ್ಲ ರೀ ಅವ್ರ ಮೇಲೆ ಮಾಡಲ್ಲ ನಾವು, ಏನಿದೆ ಇದರಲ್ಲಿ. ಆಗ ಕೋರ್ಟ್ಗೆ ಹೋಗಿ ಡೈರೆಕ್ಷನ್ಸ್ ತಂದರು. ಈಗ ನಾಳೆ ನಾಡಿದ್ದು ನನ್ನ ಸ್ಟೇ ಆಗ್ತಾಯಿದೆ ಹೈಕೋರ್ಟಲ್ಲಿದ್ದು. ಅಲ್ಲಿ ನಾನು ಹೇಳಿದೆ, ಈಗ ನಮ್ಮಲ್ಲಿ ಆಗಲೇ 4-5 ಕೇಸ್ ಇದ್ದಾವೆ. ಒಬ್ಬ 50 ಕೋಟಿಗೆ ಹಾಕೋನು ಒಬ್ಬ ಮಂತ್ರಿ ನನ್ನ ಮೇಲೆ. ಎಲ್ಲ ನಮ್ಮ ಸಿದ್ದರಾಮಯ್ಯನ ಶಿಷ್ಯರುಗಳು. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಯಾರು ಬೈರ್ತಿ ನನ್ನ ಮೇಲೆ 50 ಕೋಟಿ. ಅಲ್ಲಪ್ಪ, ನಾವು ಒಬ್ಬ ಮಂತ್ರಿಗೆ ಟೀಕೆ ಮಾಡಬಾರ್ದ ನಿನ್ನ ಕಾರ್ಯವೈಖರಿ ಬಗ್ಗೆ? ತಪ್ಪಂತೇಳಿ ಅದಕ್ಕೆ ನೀನು ಹಿಂಗಂದೆ ಹಂಗಂದೆ ಅಂತ ಹೈಕೋರ್ಟ್ಗೆ 50 ಕೋಟಿ ನನಗೆ ಎಂಥದ್ದು ಡಿಫಮೇಷನ್ ಹಾಕಿದ್ದಾನೆ. ಇನ್ನೊಂದು ಥರ ಹಾಕ್ಕೊಳ್ಳಿ, ನೀವು ಎಷ್ಟು ಕೇಸಾರು ಹಾಕ್ರಿ, ನಾವು ನಡೆಸ್ತೀವಿ. ನಾವು ನಡೆಸ್ತೀವಿ. ನಾವು ಕೋರ್ಟ್ ಇದೆ, ಕಾನೂನಿದೆ, ಮಾಡ್ತೀವಿ. ವೈ ಶುಡ್ ಐ ಗೋ? ಯಾರು MTB ನಾಗರಾಜು? ನೆವರ್ ಇನ್ ಮೈಲೆ. ಅವನು ನಮ್ಮ ಪಾರ್ಟಿ BJPಲೇ ಬಂದು ಅವನು ನಾಮಿನೇಟ್ ಆದ ಅಷ್ಟೇ ಹೊರತು ನಾನು ಸಾಲಕ್ಕೋಸ್ಕರ MTB ಹತ್ರ ಹೋಗ್ತೀನಿ. ನನಗೆ ಅಂಥ ದರ್ದಿಲ್ಲ ರೀ. ನಾನು ಬೇರೆಯವ್ರ ಥರ ಅಲ್ಲಪ್ಪ. ನಾನು ಹೇಳಿದೆ, ಹೌಸಲ್ಲೇ ಹೇಳಿದೆ ರೀ, ಐ ಆಮ್ ಕ್ಲೀನ್. ಹೇಳಿಯಪ್ಪ, ಅವ್ನು ಯಾರ ಕೈಲಾರು ಹೇಳಿಸಿ, ಒಬ್ಬನ ಕೈಲಿ. ಹೌಸಲ್ಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎದುರಿಗೆ ಎಸ್ ವಿಶ್ವನಾಥ್ ಇಸ್ ಕ್ಲೀನ್ ಅಂತ ಹೇಳಿದವನು ನಾನು. ಅದಕ್ಕಿದೇನೇನೋ ಕತೆಗಳು ಕಟ್ಕೊಂಡು ಇಲ್ಲ ನೆವರ್.